ನೈಋತ್ಯ ರೈಲ್ವೆ ಒಡಂಬಡಿಕೆ. ಮಳೆ ನೀರು ಸಂಗ್ರಹದ ಮೂಲಕ 75 ಲಕ್ಷ ಲೀಟರ್ ನೀರು ಉಳಿತಾಯಕ್ಕೆ ಮುಂದಾದ ನೈಋತ್ಯ ರೈಲ್ವೆ ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3191 ರೊಂದಿಗೆ ನೈಋತ್ಯ ರೈಲ್ವೆ ಒಡಂಬಡಿಕೆ. ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3191 ಸಹಯೋಗದೊಂದಿಗೆ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ 75 ಲಕ್ಷ ಲೀಟರ್ ನೀರು ಉಳಿತಾಯ ಮಾಡಲು ದಕ್ಷಿಣ ಪಶ್ಚಿಮ ರೈಲ್ವೆ ಮುಂದಾಗಿದೆ. ಈ ಯೋಜನೆಯಿಂದ ಪ್ರತಿ ವರ್ಷ ಸುಮಾರು 1 ಕೋಟಿ ರೂಪಾಯಿ ನೀರಿನ ವೆಚ್ಚವನ್ನು ಉಳಿತಾಯ ಮಾಡುವ ಗುರಿ ಹೊಂದಿದೆ. ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ DRM ಆಶುತೋಷ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಬೆಂಗಳೂರು ವಿಭಾಗೀಯ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಪ್ರವೀಣ್ ಕಾತರಕಿ ಹಾಗೂ ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3191 ಜಿಲ್ಲಾ ಗವರ್ನರ್ ಡಾಕ್ಟರ್ ಅನಿಲ್ ಗುಪ್ತಾ ಅವರು ಒಪ್ಪಂದಕ್ಕೆ ಸಹಿ ಹಾಕಿದರು. ನಂತರ ಮಾತನಾಡಿದ ಆಶುತೋಷ್ ಕುಮಾರ್ ಸಿಂಗ್, ನಾವು ರೋಟರಿ ಇಂಟರ್ ನ್ಯಾಷನಲ್ ಡಿಸ್ಟ್ರಿಕ್ಟ್ 3191 ಜೊತೆ ತಿಳುವಳಿಕೆ ಒಪ್ಪಂದ MOU ಮಾಡಿಕೊಂಡಿದ್ದೇವೆ. ಯಾವುದೇ ಸಂಘಟನೆಯೊಂದಿಗೆ ರೈಲ್ವೆ ಮಾಡಿಕೊಂಡಿರುವ ಇಂತಹ ಮೊದಲ ಒಪ್ಪಂದ ಇದಾಗಿದೆ. ರೋಟರಿ ಸಂಸ್ಥೆಯು CSR ನಿಧಿಯನ್ನು ಸಂಗ್ರಹಿಸಿಕೊಡಲಿದ್ದು, ತನ್ಮೂಲಕ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಮಳೆ ನೀರು ಸಂಗ್ರಹ ಯೋಜನೆ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಯೋಜನೆಗೆ ರೈಲ್ವೆಯಿಂದ ಯಾವುದೇ ಹಣ ಹೂಡಿಕೆ ಮಾಡಲಾಗುವುದಿಲ್ಲ. ಯೋಜನೆ ಜಾರಿಗೆ ಅಗತ್ಯವಾದ ಸ್ಥಳವನ್ನು ಮಾತ್ರ ನಾವು ಒದಗಿಸುತ್ತಿದ್ದೇವೆ. ಇದರಿಂದ ನೀರು ಮತ್ತು ಪರಿಸರ ಸಂರಕ್ಷಣೆಯಾಗಲಿದೆ. ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಮಳೆ ನೀರು ಸಂಗ್ರಹಕ್ಕೆ ಸಾಕಷ್ಟು ವಿಶಾಲವಾದ ಪ್ರದೇಶವಿದೆ ಎಂದು ಹೇಳಿದರು. ಡಾಕ್ಟರ್ ಅನಿಲ್ ಗುಪ್ತಾ ಅವರು ಮಾತನಾಡಿ, ಈ ಒಪ್ಪಂದದಿಂದ ಶಾಶ್ವತ ಸಾಮಾಜಿಕ ಪರಿಣಾಮವನ್ನು ಉಂಟು ಮಾಡುತ್ತಿದ್ದು, ಇದು ರೋಟರಿಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆರೋಗ್ಯ, ಸ್ವಚ್ಛತೆ ಮತ್ತು ಪರಿಸರ ಸುಸ್ಥಿರತೆಗೆ ಸಂಬಂಧಿಸಿದ ಸಮುದಾಯ ಕಾರ್ಯಕ್ರಮಗಳ ಮೂಲಕ ರೈಲು ನಿಲ್ದಾಣಗಳನ್ನು ಉತ್ತಮ ಪ್ರಯಾಣಿಕ ಸೇವೆಗಳ ಕೇಂದ್ರಗಳಾಗಿ ರೂಪಿಸುವ ಉದ್ದೇಶ ಹೊಂದಿದ್ದೇವೆ. ಒಪ್ಪಂದದಡಿ ರೋಟರಿ ಡಿಸ್ಟ್ರಿಕ್ಟ್ 3191 ಹಾಗೂ ನೈಋತ್ಯ ರೈಲ್ವೆ ಜಂಟಿಯಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು, ರಕ್ತದಾನ ಶಿಬಿರಗಳು, ನೇತ್ರ ತಪಾಸಣೆ ಹಾಗೂ ಕಣ್ಣಿನ ಪೊರೆ ಕುರಿತು ಜಾಗೃತಿ ಕಾರ್ಯಕ್ರಮಗಳು, ಪರಿಸರ ಸಂರಕ್ಷಣಾ ಯೋಜನೆಗಳು, ವೃಕ್ಷಾರೋಪಣ ಮತ್ತು ಸೌಂದರ್ಯೀಕರಣ ಕಾರ್ಯಕ್ರಮಗಳು, ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾರ್ಯಕ್ರಮಗಳು, ಪ್ರಯಾಣಿಕರ ಉಪಯುಕ್ತ ಸೌಲಭ್ಯಗಳ ಸ್ಥಾಪನೆ, ಶಿಕ್ಷಣ ಮತ್ತು ಸಾಕ್ಷರತಾ ಕಾರ್ಯಕ್ರಮಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗಳು, ವಿಪತ್ತು ಪರಿಹಾರ ಹಾಗೂ ತುರ್ತು ನೆರವು, ಪ್ರಯಾಣಿಕರ ಕಲ್ಯಾಣ ಯೋಜನೆಗಳು ಸೇರಿದಂತೆ ವಿವಿಧ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಕೈಗೊಳ್ಳಲಿವೆ ಎಂದು ಡಾಕ್ಟರ್ ಅನಿಲ್ ಗುಪ್ತಾ ಹೇಳಿದರು. ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಪ್ರವೀಣ್ ಕಾತರಕಿ ಮಾತನಾಡಿ, ಈ ಸಹಯೋಗದಿಂದ ಪ್ರಯಾಣಿಕರ ಸೌಲಭ್ಯಗಳು ಮತ್ತಷ್ಟು ಉತ್ತಮಗೊಳ್ಳಲಿದ್ದು, ಸಾಮಾಜಿಕ ಜಾಗೃತಿ ಮೂಡಿಸುವ ಜೊತೆಗೆ ಹಸಿರು ಸ್ವಚ್ಛ ಪರಿಸರದ ಜೊತೆಗೆ ನಾಗರಿಕ ಸ್ನೇಹಿ ರೈಲ್ವೆ ವಾತಾವರಣ ನಿರ್ಮಾಣಕ್ಕೆ ನೆರವಾಗಲಿದೆ. ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಉನ್ನತ ಗುಣಮಟ್ಟವನ್ನು ಕಾಪಾಡಿಕೊಂಡೇ ಈ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದರು. Today we have signed MOU with Rotary Club with the objective to create the Rotary services for drinking water facilities, passenger waiting area improvements, green station initiatives, health camps, blood donation camps, Swachh Bharat activities, digital awareness displays, women and child welfare programs, environmental sustainability projects, literacy and skill development initiatives. In this, the first work we are going to undertake the water harvesting. In our station, main station KSR Bengaluru station, we have lot of potential of water harvesting. With this project, we will be able to save approximately 75 lakh liter of water per annum. That will create a saving of around 1 crores per annum for our division. ಮತ್ತು ಒಂದು ಸುದಿನ ಸೌತ್ ವೆಸ್ಟರ್ನ್ ರೈಲ್ವೇಸ್ಗೆ ಮತ್ತು ಡಿಸ್ಟ್ರಿಕ್ಟ್ 3191ಗೆ ನಾವು MOU ಸೈನ್ ಮಾಡ್ತಾ ಇದ್ದೀವಿ. ಇದು ಈ ಥರ ಮೊದಲನೇ ಸಲ ಆಗ್ತಾ ಇರೋದು. ಸೊ ಈ MOU ಅಲ್ಲಿ ರೋಟರಿ ಡಿಸ್ಟ್ರಿಕ್ಟ್ 3191 ಅವರು
ಗ್ರೀನ್ ಇನಿಷಿಯೇಟಿವ್ಸ್ ಇರಲಿ ಅಥವಾ ಪ್ಯಾಸೆಂಜರ್ಗೆ ಹೆಲ್ತ್ ಚೆಕಪ್ ಹಿಡ್ಕೊಂಡು ಮತ್ತು ಕೂಲಿ ಪೋರ್ಟರ್ಸ್ ಹೆಲ್ತ್ ಚೆಕಪ್ ಇರ್ಬೋದು, ಆ ಥರ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ಸೌತ್ ವೆಸ್ಟರ್ನ್ ರೈಲ್ವೇಸ್ ಬೆಂಗಳೂರು ಡಿವಿಷನಲ್ಲಿ ಸುಮಾರು 2,000 ಕಿಲೋಮೀಟರಷ್ಟು ಟ್ರ್ಯಾಕ್ ನಾವು ಇದೆ ಮತ್ತು ಪ್ರತಿದಿನ ನಾವು ಅರೌಂಡ್ 5 ಲಕ್ಷ ಪ್ಯಾಸೆಂಜರ್ನ ಕ್ಯಾರಿ ಮಾಡ್ತೀವಿ. ಸೊ ನಾವು ಅವ್ರಿಗೆ ಸ್ಪೇಸ್ ಕೊಡ್ತೀವಿ, ಅವರು ಗುಡ್ ಇನಿಷಿಯೇಟಿವ್ಸ್ನ ತೊಗೊಂಡು ಬರಲಿಕ್ಕೆ ಒಪ್ಪಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಡಿಸ್ಟ್ರಿಕ್ಟ್ 3191 and also to South Western Railways for this. Thank you. I'm very happy today to be here with the South Western Railways headquarters at the DRM office, in the office of DRM Ashutosh ji and ADRM Praveen. We have signed the MOU with Rotary District 3191 and I am the District Governor Anil Gupta for the year 26-27. Along with me I have our Zone Coordinator Public Image, past District Governor Satish Madhavan, and Director Public Image Harish. And today we have signed this MOU with South Western Railway for providing first awareness to the public using railway as a platform and the footfall what they have about the various Rotary programs and how the various beneficiaries can reach to the Rotary programs for their benefits. Second, we want to a collaboration with the railways for various activities where railway has the facilities, and we via our Rotary resources and also our CSR resources will try to collaborate together. For example, the rainwater harvesting, the cleanliness drive, the various health and hygiene programs, environmental program, and like that many other programs which are there, which will feel that via this collaboration we'll be able to reach many beneficiaries, and also along with the railways we'll be able to serve and do those projects much better for the upliftment of the community and also to create lasting impact. Thank you. Really happy to be associated with the South Western Railways. Thanks largely to DRM and ADRM for facilitating this wonderful initiative. Rotary intends to work alongside South Western Railway, ensuring that we do a lot of projects that touch people who use railways as a service, but also to ensure that people who work for the railways are benefited. So we will plan on rainwater harvesting, we will plan on various other projects, health screening for passengers, amenities. We have a lot of CSR partners who will partner with us. I think this is a great initiative initiated by our own public image team headed by Harish, who is the director, and of course guided by our own District Governor Anil Gupta. I want to congratulate the team and also South Western Railways for making this happen. Thank you. Congratulations to Rotary District 3191 covering Bangalore and with the railways. Rotary is doing yeoman service for the last several years, and we have a immense potential in terms of catering to people through railways. This is a wonderful initiative. Lot of good things can happen over a period of time. This is a good platform for us to use and bring lot of our initiatives to the common man through the railways. Thank you very much. District 3191 ಹರೀಶ್ ಅಂತ ಪಬ್ಲಿಕ್ ಇಮೇಜ್ ಡೈರೆಕ್ಟರ್ ನಮ್ಮ ಜೊತೆ ನಮ್ಮ ಟೀಮ್ ಇದ್ದಾರೆ. ಲಾಸ್ಟ್ ಏಪ್ರಿಲಿಂದ ವಿ ಹ್ಯಾವ್ ಬೀನ್ ಇಂಟ್ರಾಕ್ಟಿಂಗ್ ವಿತ್ ADRM ಪ್ರವೀಣ್ ಕಟ್ರಾಕಿ ಅವರು. He has been so immensely supportive and he wanted to take this initiative further. And ನಮ್ಮ community service director Vijay Sisodia ಅಂತಿದ್ದಾರೆ, and the kind of initiative what we are going to take up with railways is going to be immense. Today is a landmark agreement which is signed with Southern Railways, and the entire year, next 3 years, we are going to collaborate with Southern Railways, doing host of initiatives, starting with rainwater harvesting, then giving a great public image to the entire both District 3191 as well as Southern Railways. Thanks for the opportunity. I should congratulate our District Governor Anil Gupta ji and our ADRM Praveen Katraki for the initiative. Thank you. All the best. Take care. God bless.